ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರೂ ಇದೆ, ಎಲ್ಲರೂ ಫಾರ್ವರ್ಡ್ ಮಾಡೋದು, ದಿನನಿತ್ಯ ಸುಮ್ಮನೆ ಮೆಸೇಜ್ಗಳು ನೋಡೋದು, ವಾಟ್ಸಪ್ ನೋಡೋದು, ಫೇಸ್ಬುಕ್ ನೋಡೋದು. ಕೊನೆಗೆ ನಾನೇನು ಮಾಡ್ತಾ ಇದ್ದೀನಿ, ನನ್ನ ಸ್ವತಃ ಇಚ್ಛೆ ಏನು, ನಾನೇನು ಮಾಡ್ಬೇಕನ್ನೋದನ್ನು ಮರಿತಾ ಹೋಗ್ತಾ ಇದೆ ಜಗತ್ತು. ಅದಕ್ಕಾಗಿ ಅಧ್ಯಾತ್ಮ ಭಾಳ ಅವಶ್ಯಕತೆ ಇದೆ. ಈಗ ನಾವು ಸತ್ಯಯುಗದಿಂದ ಪ್ರಾರಂಭ ಮಾಡೋಣಂತೆ. ಮೊದಲುಗಳಲ್ಲಿ ಏನಂದರೆ ಯುಗಗಳು ಎಷ್ಟು ಬಂದವು ಅನ್ನೋದು ಕೂಡ ನಮಗಿಲ್ಲಿ ಅವಶ್ಯಕತೆ ಇದೆ. ನಾನೇನು ಇಲ್ಲಿ ಇರೋರನ್ನೆಲ್ಲ ಸನ್ಯಾಸಿ ಮಾಡಲ್ಲ, ಆಧ್ಯಾತ್ಮಿಕ ಜಾಗೃತ ಮಾಡ್ತೀನಿ. ಅಧ್ಯಾತ್ಮ ಅಂದರೆ ಸನ್ಯಾಸತ್ವ ಅಲ್ಲ. ಅಧ್ಯಾತ್ಮ ಅಂದರೆ ಅದು ಒಂದು ನಮ್ಮ ಜೀವನ ಶೈಲಿ. ಅಧ್ಯಾತ್ಮ ಅಂದರೆ ನಮ್ಮ ಪ್ರತಿನಿತ್ಯ ನಮಗೆ ಅವಶ್ಯಕತೆ ಇರತಕ್ಕಂಥದ್ದು. ಯಾವ ರೀತಿ ನಾವು ಆಹಾರ ಸೇವನೆ ಮಾಡ್ತೀವಿ, ಯಾವ ರೀತಿ ಊಟ ಸೇವನೆ ಮಾಡ್ತೀವಿ, ಯಾವ ರೀತಿ ನೀರು ಕುಡಿತೀವಿ, ಯಾವ ರೀತಿ ಗಾಳಿ ಕುಡಿತೀವಿ, ಅದೇ ರೀತಿ ಅಧ್ಯಾತ್ಮ ಪ್ರತಿಯೊಬ್ಬರಿಗೂ ಪ್ರತಿ ಕ್ಷಣನೂ ಬೇಕಾಗಿದೆ. ಯುಗಗಳಲ್ಲಿ ಸತ್ಯಯುಗ ಬಂತು, ಅದಾದಮೇಲೆ ತ್ರೇತಾಯುಗ ಬಂತು, ದ್ವಾಪರ ಯುಗ ಬಂತು, ಕಲಿಯುಗ ಬಂತು. ಸತ್ಯಯುಗದಲ್ಲಿ ರಾಕ್ಷಸರು ಎಲ್ಲ ಪಾತಾಳದಲ್ಲಿದ್ದರು, ದೇವಾನುದೇವತೆಗಳು ಭೂಮಿ ಮೇಲಿದ್ದರು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ತ್ರೇತಾಯುಗದಲ್ಲಿ ಪ್ರಭು ಶ್ರೀರಾಮಚಂದ್ರ ಮನುಷ್ಯ ರೂಪದಲ್ಲಿ ಬಂದು, ಮನುಷ್ಯ ಯಾವ ರೀತಿ ಕಷ್ಟಪಟ್ಟು ತನ್ನಲ್ಲಿ ಎಷ್ಟೇ ಶಕ್ತಿ ಇದ್ದರೂ, ಪರಮಾತ್ಮ ಏನಂದರೆ ಒಂದು ನಿಮಿಷದಲ್ಲಿ ಏನು ಬೇಕಾದರೂ ಒಂದು ಚಮತ್ಕಾರ ಮಾಡ್ಬೋದು. ಆದರೂ ಕೂಡ ಮಾನವನ ನಾವು ದೇಹ ತೊಗೊಂಡು ಬಂದಮೇಲೆ ಈ ದೇಹದಲ್ಲಿ ನಾವು ಯಾವ ರೀತಿ ಮನುಷ್ಯ ಆಗಿ ನಾವು ಸಂಘರ್ಷಪಟ್ಟು 14 ವರ್ಷ ವನವಾಸವನ್ನು ಕಳೆದು ನಮ್ಮ ಪ್ರತಿಯೊಂದು ಸಂಘರ್ಷವನ್ನು ತೋರಿಸೋ ರೀತಿಯಲ್ಲಿ ಪ್ರಭು ಶ್ರೀರಾಮಚಂದ್ರ ಅವರು ರಾವಣನನ್ನು ವಧೆ ಮಾಡ್ತಾರೆ. ಅದು ಸತ್ಯುಗದಲ್ಲಿ ಒಂದು ಸಂದೇಶ ಕೊಡ್ತಾರೆ. ಅದೇ ರೀತಿ ರಾವಣ ಕೂಡ ಅಷ್ಟೇ, ಮನುಷ್ಯ ರೂಪದಲ್ಲೇ ಬಂದು ರಾಕ್ಷಸನಾದ ಅಲ್ವಾ. ಅದೇ ರೀತಿಯಾಗಿ ದ್ವಾಪರ ಯುಗದಲ್ಲಿ ಒಂದೇ ಕುಟುಂಬದಲ್ಲಿ ಪಾಂಡವರು ಕೌರವರು ಒಂದೇ ಕುಟುಂಬದಲ್ಲಿ ಹೆಂಗೆ ಹೋರಾಡ್ತಾರೆ ಅಂತಂದೇಳಿ. ಅದಾದಮೇಲೆ ಬಂದಿದ್ದೆ ಕಲಿಯುಗ. ಕಲಿಯುಗದಲ್ಲಿ ಹಂಗಾದರೆ ಎಲ್ಲಿ ಕೃಷ್ಣ ಇದ್ದಾರೆ, ಎಲ್ಲಿ ರಾಮ ಇದ್ದಾರೆ, ಎಲ್ಲಿ ರಾವಣ ಇದ್ದಾರೆ, ಎಲ್ಲಿ ಶಕುನಿ ಇದ್ದಾರೆ? ಈ ಪ್ರಶ್ನೆನೇ ಅಧ್ಯಾತ್ಮಕ್ಕೆ ಪ್ರಾರಂಭ ಆಗೋದು. ಯಾಕಪ್ಪ ಗುರುಜಿ ಇದೆಲ್ಲ ಯುಗಗಳು ಹೇಳ್ತಾ ಹೋಗ್ತಾರೆ ಅಂದರೆ, ಇದು ಕಲಿಯುಗ. ಕಲಿಯುಗದ ಶಕ್ತಿಯಿಂದನೇ ಆಧ್ಯಾತ್ಮಿಕ ಧರ್ಮ ಮತ್ತು ಧರ್ಮ ಜಾಗೃತಿ ಮಾಡೋಕ್ಕೆ ಹೋದಾಗ ಅದಕ್ಕೆ ಅಡ್ಡಿ ಆಗುತ್ತೆ, ಅದಕ್ಕೆ ಜನ ಸೇರಲ್ಲ. ಇದೇ ರಾಜಕೀಯವಾಗಿ ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಬಾವುಟ ಹಿಡ್ಕೊಂಡು ಪಕ್ಷದ್ದು ಹೊರಟು ಬಿಡ್ತಾರೆ. ನಮ್ಮ ಪಕ್ಷ, ನಮ್ಮ ಅಧ್ಯಾತ್ಮ, ನಮ್ಮ DNA, ಹಿಂದುತ್ವ, ನಮ್ಮ ಸತ್ಯ ಸನಾತನ ಧರ್ಮ, ಅದನ್ನು ಮರಿಬಾರ್ದು. ನಾವು ಯಾವುದೋ ಪಕ್ಷಕ್ಕೆ ಸಂಬಂಧಪಟ್ಟವರಲ್ಲ, ನಾವು ಯಾವುದೋ ಒಂದು ಬಾವುಟ ಹಿಡ್ಕೊಂಡು ಬರಬಾರ್ದು. ನಾವು ನಮ್ಮ ಭಾರತ ಸಂಸ್ಕೃತಿಯ ಒಂದು ಬಾವುಟವನ್ನು ಹಿಡ್ಕೋಬೇಕು, ನಮ್ಮ ಸತ್ಯ ಸನಾತನ ಸಂಸ್ಕೃತಿಯ ಬಾವುಟವನ್ನು ಹಿಡ್ಕೊಂಡು ಬರಬೇಕು. ಹಾಗಾದರೆ ಈ ಕಲಿಯುಗದಲ್ಲಿ ಎಲ್ಲಿದ್ದಾನೆ ರಾಮ, ಎಲ್ಲಿದ್ದಾರೆ ಪ್ರಭು ಶ್ರೀರಾಮಚಂದ್ರ, ಎಲ್ಲಿದ್ದಾರೆ ಪ್ರಭು ಶ್ರೀ ಕೃಷ್ಣದೇವ, ಎಲ್ಲಿದ್ದಾನೆ ರಾವಣ, ಎಲ್ಲಿದ್ದಾನೆ ಶಕುನಿ? ಅಂದರೆ ನಮ್ಮ ಮನಸ್ಸಿನಲ್ಲೇ, ಮನುಷ್ಯನಲ್ಲೇ ಒಂದು ಭಾಗದಲ್ಲಿ ದೇವನ ರೂಪ ಇದ್ದರೆ ಒಂದು ಭಾಗದಲ್ಲಿ ರಾಕ್ಷಸ ಗುಣ ಇದೆ. ಇದೇ ಕಲಿಯುಗದ ಇದು. ಕಲಿಯುಗ ಪ್ರಭಾವ ಹೇಗಿದೆ ಅಂದರೆ, ಇದರಲ್ಲಿ ಅತ್ಯಂತ ಹೆಚ್ಚು ನಿಮ್ಮಲ್ಲಿ ನೆಗೆಟಿವಿಟಿನೇ ಜಾಸ್ತಿ ಮಾಡುತ್ತೆ. ಅಂದರೆ ನಿಮ್ಮಲ್ಲಿ ರಾವಣನ ಬುದ್ಧಿ ಮಾಡೋಕ್ಕೆ ಭಾಳ ಬೇಗ ಆಗ್ತೀರಿ. ಯಾವುದಾದ್ರೂ ಬರ್ತ್ಡೇ ಪಾರ್ಟಿ ಮಾಡಿರಿ, ನೀವು ಕೇಕ್ ಕಟ್ ಮಾಡ್ತಾರೆ, ಬಾಸ್ ಅಂತಂದೇಳಿ ಒಂದು ಹಾರ ಹಾಕಿದರೆ 1000 ಜನ ಬರ್ತಾರೆ. ಅದು ಅರ್ಥ ಇಲ್ಲ, ನಮ್ಮ ಸಂಸ್ಕೃತಿ ಅಲ್ಲ ಅದು. ಆದರೆ ಅಧ್ಯಾತ್ಮ ಮಾಡ್ತೀವಿ ಅಂದರೆ ಓಡೋಗ್ತಾರೆ. ಫ್ರೀ ಎಜುಕೇಷನ್ ಕೊಡ್ತೀವಿ ಅಂದರೆ ಓಡೋಗ್ತಾರೆ. ವುಮನ್ ಎಂಪವರ್ಮೆಂಟ್ ಮಾಡ್ತೀವಿ ಅಂದರೆ ಓಡೋಗ್ತಾರೆ. ಇವತ್ತು ವಿಶ್ವಗ್ರಹ ಎಜುಸೊಲ್ಯೂಷನ್ನು ಎಂಥ ಉತ್ತಮ ಕಾರ್ಯ ಮಾಡ್ತಾಯಿತ್ತಂದರೆ, ನನಗೆ ನಿಜವಾಗ್ಲೂ ಇನ್ನೂ ಒಳ್ಳೆಯ ಸಂಸ್ಥೆಗಳು ಇದ್ದಾವೆ ನಮ್ಮ ಜನರ ಬಗ್ಗೆ ಕಾಳಜಿ ಇರೋರು. ಆದರೆ ಈ ಜನರು ಅವರ ಕಾಳಜಿ ಉಳಿಸ್ಬೇಕಂದ್ರೆ ಸಂಖ್ಯಾಬಲದಲ್ಲಿ ಮಾಬ್ ಕ್ರಿಯೇಟ್ ಆಗಬೇಕು. ಇವತ್ತು ನಮ್ಮ ಭಾರತದ ಸಮಸ್ಯೆ ಏನಪ್ಪ ಅಂದರೆ, ಒಳ್ಳೇದಕ್ಕೆ ಬರಲ್ಲ. ಈ ಕಲಿಯುದು ಮತ್ತು ಭಾರತ ಸಂಸ್ಕೃತಿ ಏನಾಗಿದೆ, ಬರ್ತಾ ಬರ್ತಾ ಕೆಟ್ಟದೇನಾರ ಮಾಡ್ತೀವ, ಒಂದು ಪಾರ್ಟಿ ಮಾಡ್ತೀವಿ, ಬರ್ತ್ಡೇ ಇಟ್ಟಿದ್ದೀವಿ ಅಥವಾ ಬಾಡೂಟ ಇಟ್ಟಿವಿ ಅಂದರೆ ಜನ ನುಗ್ಗು ಬರ್ತಾರೆ. ಅದೇ ಒಂದು ಅಧ್ಯಾತ್ಮ ಇದೆ, ಧರ್ಮ ಶಿಕ್ಷಣ ಇದೆ, ವರ್ಕ್ ಫ್ರಮ್ ಹೋಮ್, ಇದು ಎಂಥ ಒಳ್ಳೆ ಕಾನ್ಸೆಪ್ಟ್. ಮಹಿಳೆಯರು ಮನೆಯಲ್ಲಿ ಅಡುಗೆ ಮಾಡ್ತಾ ಅವರು ದಿನನಿತ್ಯ ಜೀವನ ಕಳೀತಾ ದುಡಿಬೇಕು ಅನ್ನೋ ಒಂದು ಆಸಕ್ತಿ ಇದು ವಿಶ್ವಗ್ರಹ ಸೊಸೈಟಿಗಿದೆ, ಈ ಸಂಸ್ಥೆಗಿದೆ ಹೊರತು ಬೇರೆ ದುಡ್ಡು ಮಾಡೋ ಅಂಥ ಸಂಸ್ಥೆಗೆ ಬರಲ್ಲ. ಇವ್ರು ಯಾಕೆ ಅದಕ್ಕೆ ಫೀಸ್ ಇಟ್ರಿ ಅಂತ ನಾನು ಕೇಳಿದೆ. ನೀವು ಫೀಸ್ ಇಡಬಾರ್ದಾಯಿತು, ಫೀಸ್ ಇಟ್ಟಿಲ್ಲ ಅಂದಿದ್ರೆ ನಮ್ಮ ಸಂಘಟನೆಯವ್ರಿಗೆ ನಾವೇನಾದರೂ ಕರೆ ಕೊಟ್ಟಿದ್ರೆ ಇವತ್ತು ನೇಮಿ ಕುಂದ್ರಕ್ಕೆ ಬಿಡ್ತಿರ್ಲಿಲ್ಲ ಅವರು. ಅಷ್ಟು ಜನ ಹಿಂದೂ ರಾಷ್ಟ್ರ ಸೇನೆಯಲ್ಲಿ ಇಲ್ಲೇ ಊರಲ್ಲೇ 10,000 ಜನ ಕಾರ್ಯಕರ್ತರಿದ್ದಾರೆ. ಆದರೆ ಇದು ಒಂದು ಆಧ್ಯಾತ್ಮಿಕ ಜಾಗೃತಿ ಆಗಬೇಕು. ಜೊತೆಗೆ
ಮಹಿಳೆಯವರಿಗೆ ವುಮನ್ ಎಂಪವರ್ಮೆಂಟ್, ಮಹಿಳೆಯರಿಗೆ ಕೆಲಸ ಬರಬೇಕು, ವಿದ್ಯಾ ಸಂಸ್ಥೆ ಬೆಳಿಬೇಕು, ಆರೋಗ್ಯ ಬೆಳಿಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿದ್ದಾರೆ ಅಂತ ನಾವು ಕರೆ ಕೊಡಲಿಲ್ಲ. ಆದರೆ ಇಲ್ಲಿ ಅವರು ಬೇಸರ ಆದರೂ ಬೇಸರ ಆಗೋ ಅವಶ್ಯಕತೆ ಏನಿಲ್ಲ. ಇದು ಮುಂದಿನ ದಿನದಲ್ಲಿ ಈ ಸಂಸ್ಥೆಯಿಂದ ನಿಮಗೆಲ್ಲರಿಗೂ ಕೂಡ ಎಜುಕೇಷನ್ ಕೊಡಲಿಕ್ಕೋಸ್ಕರ, ವುಮನ್ ಎಂಪವರ್ಮೆಂಟ್ ಕೊಡಲಿಕ್ಕೋಸ್ಕರ ಹೊರಟಿದ್ದಾರೆ ಅವರು. ಹಾಗಾದರೆ ಅಧ್ಯಾತ್ಮ ಅವಶ್ಯಕತೆ ಏನಿದೆ? ಸಮಸ್ಯೆ ಅಷ್ಟೇ ಹೇಳ್ತಾ ಇದ್ದಾರೆ ಗುರೂಜಿ, ಸೊಲ್ಯೂಷನ್ನು ಬೇಕಲ್ವಾ? ಸೊಲ್ಯೂಷನ್ ಆದರೆ ಏನು? ಇದರಲ್ಲಿ ಸೊಲ್ಯೂಷನ್ನು ಕೂಡ ನಾನು ಇವತ್ತಿನ ಇದರಲ್ಲಿ ಕೊಡ್ತೀನಿ. ಅಧ್ಯಾತ್ಮ ಹೇಗಿದೆ ಅಂದರೆ, ಸಮುದ್ರ ಯಾವ ರೀತಿ ಆಳ ಇದೆ ಅದೇ ರೀತಿಯಾಗಿ ಅಧ್ಯಾತ್ಮ ಒಂದು ದಿನದಲ್ಲಿ ಚರ್ಚೆ ಮಾಡೋಕ್ಕಾಗಲ್ಲ, ಅಥವಾ ಸತ್ಯ ಸನಾತನ ಧರ್ಮದ ಬಗ್ಗೆನೂ ಒಂದೇ ದಿನ ಚರ್ಚೆ ಮಾಡಲಿಕ್ಕಾಗಲ್ಲ. ಅದು ನಿರಂತರವಾಗಿ ಕಂಟಿನ್ಯೂಟಿಯಿಂದ ಹೋಗಬೇಕು. ನಿರಂತರ ಅಭ್ಯಾಸದಿಂದ ಮಾತ್ರ ಸಾಧಕರು ಆಗ್ಲಿಕ್ಕೆ ಸಾಧ್ಯ. ಈಗ ಯೋಗ ಮಾಡಿದರು ಇಬ್ಬರು ಬಾಲಕರು, ಅವರೇನು ನಿನ್ನೆ ಯೋಗ ಕ್ಲಾಸಿಗೆ ಹೋಗಿ ಇವತ್ತು ಬಂದು ಇಲ್ಲಿ ಶೋ ಕೊಟ್ಟಿಲ್ಲ. ಅದ್ರ ಹಿಂದೆ ಅವರು ಶ್ರಮ ಇದೆ. ದಿನ ಬೆಳಿಗ್ಗೆ 3 ಗಂಟೆಗೆ ಎದ್ದು ಸ್ನಾನ ಮಾಡಿಬಿಟ್ಟು ಅಮೃತ ಗಳಿಗೆಯಲ್ಲಿ ಪೂಜೆ ಮಾಡಿ ಅವಾಗ ಸಾಧನೆ ಮಾಡಿ ಅದನ್ನು ಸಂಪೂರ್ಣವಾಗಿ ಅವರ ಗುರುವಿಗೆ ಡೆಡಿಕೇಟೆಡ್ ಆಗಿ ನಿರಂತರವಾಗಿ ಕಾರ್ಯ ಮಾಡ್ತಾ 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 ಅವರು ಸಾಧಕರಾಗಿದ್ದರು. ಅದಕ್ಕೋಸ್ಕರ ಇವತ್ತಿಲ್ಲಿ ಯೋಗ ಮಾಡ್ತಾ ಇದ್ದಾರೆ. ಯೋಗ ಪ್ರಾರಂಭ ಆಗಿದ್ದು ನಮ್ಮ ಪುಣ್ಯ ಭಾರತ ಭೂಮಿಯಲ್ಲಿ. ನಾವು ಅದನ್ನು ಬಿಡ್ತಾ ಇದ್ದೀವಿ. ಯೋಗ ಡೇ ಮಾಡಿದ್ದಾರೆ, ಬೇರೆ ಬೇರೆ ರಾಷ್ಟ್ರದಲ್ಲಿ ಯೋಗ ಡೇನ ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಭಾರತದ ಜನ ಫೇಸ್ಬುಕ್ ಡೇ ಮಾಡ್ತಾರೆ, ಇನ್ಸ್ಟಾಗ್ರಾಮ್ ಡೇ ಮಾಡ್ತಾರೆ, ವಾಟ್ಸಪ್ ಡೇ ಮಾಡ್ತಾರೆ. ಅವನ ಸ್ಟೋರಿ ಇವನೇನಿಟ್ಟ, ಇವನ ಸ್ಟೋರಿ ಅವನೇನಿಟ್ಟ, ಅವನ ಮನೆ ಹೆಂಗೆ ಹಾಳಾತು, ನನ್ನ ಮನೆ ಹೆಂಗೆ ಹಾಳು ಮಾಡ್ತಾನೆ, ನಾನು ಅವನ ಮನೆ ಹೆಂಗೆ ಹಾಳು ಮಾಡ್ಬೇಕು, ಅವನಿಗೆ ಹೆಂಗೆ ಕಾಲು ಹೊಡಿಬೇಕು. ಈ ವಿಚಾರಧಾರೆಯನ್ನು ಚೇಂಜ್ ಮಾಡಬೇಕು. ವಿಚಾರ ಬದಲಾದರೆ ನಮ್ಮ ಮನಸ್ಸು ಬದಲಾಗುತ್ತೆ, ನಮ್ಮ ಮನಸ್ಸು ಬದಲಾದರೆ ರಾಷ್ಟ್ರ ಬದಲಾಗುತ್ತೆ, ರಾಷ್ಟ್ರ ಬದಲಾದರೆ ನಮ್ಮ ವಿಶ್ವಕ್ಕೆ ಗುರು ಆಗ್ತೀವಿ ನಾವು. ಇಲ್ಲ ಅಂದರೆ ನಮ್ಮ ವಿಚಾರ ಎಲ್ಲಿವರೆಗೂ ನಾವು ಬದಲು ಮಾಡಲ್ಲ. ನೀವು ಇದೇ ಬೇರೆ ದೇಶದವರೆಲ್ಲ ಇದನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮಾಡಿರೋದು ನಮ್ಮ ದೇಶದವ್ರೇನಲ್ಲ. ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ಎಲ್ಲ ಮಂಗಣ್ಣಗಳು ಇದ್ದಾವೆ, ಇದನ್ನು ನೋಡ್ತಾ 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 ಟೈಮ್ ಕಳೀಲಿ, ನಮಗೆ ದುಡ್ಡು ಬರುತ್ತೆ, ಅವರಿಗೆ ದುಡ್ಡು ಬರ್ತಾ ಇದೆ. ಆದರೆ ನಮ್ಮ ಜನ ಹಾಳಾಗ್ತಾ ಇದ್ದೀರಿ. ದಯಮಾಡಿ ನಿಮ್ಮ ಸ್ವಂತ ಕ್ರಿಯೇಷನ್ನ ಮರಿಬೇಡ್ರಿ. ವಿಶ್ವಗ್ರಹ ಎಜು ಸೊಲ್ಯೂಷನಿಗೆ ನಾನು ಅದೇ ಹೇಳಿದೆ, ಯಾಕೆ ದುಡ್ಡು ಇಟ್ಟಿದ್ದೀರಾ ಅಂತ. ದುಡ್ಡು ಯಾಕೆ ಇಟ್ಟಿದ್ದಾರೆ ಅಂದರೆ ಸೀರಿಯಸ್ನೆಸ್ ಇರಲಿ ಇಲ್ಲಿ ಬರಲಿಕ್ಕೆ. ಇಲ್ಲಾಂದರೆ ಈಗ ಬೇಡದವರೆಲ್ಲ ಬಂದುಬಿಡ್ತಾರೆ. ಈಗ ಸಿನಿಮಾ ನೋಡೋಕೆ ಹೋಗ್ತೀವಿ ನಾವು, ಅದು ರಶ್ ಇದ್ರೂ ಕೂಡ ಎಷ್ಟು ಪಿಕ್ಚರು ಬ್ಲ್ಯಾಕ್ ಟಿಕೆಟ್ ಕೊಡಬೇಕಾದ್ರೂ ಹೋಗ್ತೀರಾ, ಹೌದಾ? ಇಲ್ಲ, ನೋಡೋಕೆ ಹೋಗ್ತೀರಾ. ಯಾಕಂದರೆ ಅದರಲ್ಲಿ ನಿಮಗೆ ಆಸಕ್ತಿ ಇದೆ. ಆಸಕ್ತಿನ ಪರೀಕ್ಷೆ ಮಾಡಲಿಕ್ಕೆ ಇದನ್ನು ದುಡ್ಡಿಟ್ಟರು ವಿನಃ ಅಥವಾ ನಿಮ್ಮಿಂದ ದುಡ್ಡು ಪಡೆದು ಅಥವಾ ನಿಮಗೇನೋ ಕೊಡಬೇಕಂತಲ್ಲ. ಈಗ ನೋಡ್ರಿ ಎಂಥ ಪರಿಸ್ಥಿತಿ ಬಂದೈತೆ ಅಂದರೆ, ನೀವು ಬಂದು 4 ಗಂಟೆವರೆಗೂ ಇದ್ದರೆ ಬಹುಮಾನ ಕೊಡ್ತೀವಿ ಅಂತ ಹೇಳೋಂಥ ಪರಿಸ್ಥಿತಿ ಇದೆ. ಇದಕ್ಕೆ ಕಾರಣ ಯಾರು? ಇದಕ್ಕೆ ಕಾರಣ ವಿಶ್ವಗ್ರಹ ಎಜು ಸೊಲ್ಯೂಷನ್ ಅಲ್ಲ, ಸಂದೀಪ್ ಗುರೂಜಿ ಅಲ್ಲ, ವ್ಯಾಸಪೀಠದಲ್ಲಿರೋರು ಯಾರೂ ಅಲ್ಲ. ಇದಕ್ಕೆ ಕಾರಣ ನಮ್ಮ ಭಾರತೀಯ ಜನರ ಮನಸ್ಥಿತಿ. ಆ ಮನಸ್ಥಿತಿ ಬದಲಾಗಬೇಕು. ಮನಸ್ಥಿತಿ ಬದಲಾದಾಗ ಅಧ್ಯಾತ್ಮ ಬದಲಾಗಬೇಕು. ಅಧ್ಯಾತ್ಮನ ಪ್ರತಿದಿನರೂ ನಿಮಗೆಲ್ಲ ಗೊತ್ತಿದೆ. ನಾನು ಶಾರ್ಟಾಗಿ ಹೇಳ್ತೀನಿ, ಆದರೂ ಕೂಡ ವಿಸ್ತಾರವಾಗಿ ಹೇಳ್ತೀನಿ. ಯಾಕಂದರೆ ಇಲ್ಲಿ ಕೆಲವೇ ಜನ ಬಂದಿರಲಿ, ನೀವೆಲ್ಲ ಗಟ್ಟಿ ಇದ್ದೀರಿ ತಾನೇ? ಗಟ್ಟಿ ಇದ್ದೀರಾ? ಜೋರಾಗಿ ಹೇಳ್ರಿ, ಇದ್ದೀವಿ ಅಂತ ಜೋರಾಗಿ ಹೇಳ್ಬೇಕು. ಧ್ವನಿ ಎಲ್ಲಿಗೆ ಬರಬೇಕು? ಶಾಮನೂರು ಶಿವಶಂಕರಪ್ಪರ ಮನೆಗೆ ಹೋಗ್ಬೇಕು. ಗಟ್ಟಿ ಇದ್ದೀರಾ? ಅವ್ರದ್ದು ಜನ್ಮದಿನ ಬೇರೆ ಇದೆ, ಜೋರಾಗಿ ಅವರಿಗೂ ಜೋರಾಗಿ ಕೇಳ್ಸಂಗೆ ಹೇಳ್ರಿ. ಗಟ್ಟಿ ಇದ್ದೀರಾ? ವಿಶ್ವಗ್ರಹ ಎಜು ಸೊಲ್ಯೂಷನ್ ಒಟ್ಟಿಗೆ ಎಲ್ಲರೂ ಇದ್ದೀರಾ? ಹೋಗ್ಲಿ. ಭಾರತ್ ಮಾತಾ ಕಿ. ಇಷ್ಟೇ, ಕೇಳಿಸ್ತಾನೆ ಇಲ್ಲ. ಭಾರತ್ ಮಾತಾ ಕಿ. ಎರಡೂ ಕೈ ಎತ್ತೇಳ್ರಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಇದು ಏನಪ್ಪ ಅಂದರೆ, ನಿಮ್ಮಲ್ಲಿ ನಿದ್ದೆ ಬರ್ತಾ ಇದೆ ಬೆಳಗ್ಗೆಯಿಂದ, ಇನ್ನೂ ಕಾರ್ಯಕ್ರಮ ಸ್ಟಾರ್ಟ್ ಆಗಿಲ್ಲ, ಇನ್ನೂ ಯಾವಾಗ ಆಗತ್ತೆ? ಗುರೂಜಿ ಯಾರವರು? ಇವ್ರು ಎಲ್ಲಿ ಫೋಟೋ ಹಾಕ್ಯಾರೆ? ಈ ಗುರೂಜಿ ಬಂದು ನಮಗೇನು ಜೀವ ತಿಂತಾನೋ? ನಮಗಿಲ್ಲಿ ಇವ್ರು ವಿಶ್ವಗ್ರಹದವ್ರು ನಮಗೇನು ದುಡ್ಡು ಕೊಡ್ತಾರೋ? ಈ ಕಾನ್ಸೆಪ್ಟಲ್ಲಿ ಅಲ್ಲಿ ನೋಡಿದರೆ ಮನೆಗೆ ಹೋಗ್ಬೇಕು. ಭಾನುವಾರ ರೊಟ್ಟಿ ಬಡ್ದು ಬಂದೀನಿ, ರಾತ್ರಿ ಪಲ್ಯ ಮಾಡಬೇಕು, ಸಾರು ಮಾಡಬೇಕು. ನನ್ನ ಗಂಡ ಫೋನ್ ಹೊಡಿತಾನೆ, ಆಮೇಲೆ ಎಲ್ಲೋಗಿ ಬಾರವಾ ಬೇಗ, ಯಾವ ವಿಶ್ವಗ್ರಹ ತಗೊಂಡು ಏನು ಮಾಡ್ತಿ ಇಲ್ಲಿ, ನಮ್ಮ ಮನೆ ಗ್ರಹ ನೋಡುವ ಅಂತ. ಆಮೇಲೆ ಮನೆ ಗ್ರಹ ಚೇಂಜ್ ಆಗಿಬಿಡ್ತೈತಿ. ಮನಿದ ಗ್ರಹ ಸರಿ ಇದ್ದರೆ ವಿಶ್ವಗ್ರಹ ಆಗತ್ತೆ. ಹಾಗಾಗಿ ಎಲ್ಲರೂ ಕೂಡ ತಾಯಂದ್ರು ಬೆಳಿಗ್ಗೆನೇ ಎಲ್ಲ ಕೆಲಸ ಮಾಡಿ ಬಂದಿದ್ದೀರಾ. ಆದರೆ ಏನು ನಮ್ಮ ಶಿವಕುಮಾರ್ ಅವರು ಹೇಳಿದರು, 4 ಗಂಟೆವರೆಗೂ ಇರ್ರಿ. ಇದೇನು ಸುಮ್ಮನೆ ಆಟಿಕಕ್ಕೆ ಮಾಡ್ತಾ ಇಲ್ಲ, 100% ನನಗೆ ವಿಶ್ವಾಸ ಇದೆ. ಈ ಆಧ್ಯಾತ್ಮಿಕ ಕಾರ್ಯಕ್ರಮದ ಒಟ್ಟೊಟ್ಟಿಗೆ ನಿಮಗೆ ಖಂಡಿತ ಜೀವನ ಮಾಡೋಕ್ಕೆ ಏನು ಬೇಕಾಗಿರೋದು? ಲಕ್ಷ್ಮಿ ಏನು? ಅದು ನೋಟ್ ಒಳಗೈತೆ ಅಷ್ಟೇ. ಅದು ಬರಬೇಕಂದ್ರೆ ವಿದ್ಯೆ, ಸರಸ್ವತಿ ಇದ್ದರೆ ಬರ್ತಾಳೆ. ಅದಕ್ಕೆ
ಅದನ್ನು ಲಕ್ಷ್ಮೀ ಸರಸ್ವತಿ ಎರಡೂ ಒಲ್ಲಬೇಕಂದ್ರೆ ಯಾರು ಬೇಕು? ಗುರು. ಆ ಗುರು ಯಾರು? ವಿಶ್ವಗ್ರಹ ಎಜುಕೇಷನ್ ಸೊಸೈಟಿ ಆಗಿದೆ. ವಿಶ್ವಗ್ರಹ ಸೊಲ್ಯೂಷನ್ ತೊಗೊಂಡು ಬಂದಿದೆ. ಇವತ್ತು ನಾನೊಬ್ಬ ಗುರು ಆಗ್ತೀನಿ, ನಾನು ವಿದ್ಯಾಭ್ಯಾಸದ ಮುಖಾಂತರ ಜನರಿಗೆ ಆದಾಯ ಕೊಡ್ತೀನಿ, ಮಹಿಳೆಯರು ಏನು ಮನೆಯಲ್ಲಿದ್ದಾರೆ ಅವರಿಗೆ ವ್ಯವಹಾರ ಮಾಡ್ಲಿಕ್ಕೆ ಕೊಡ್ತೀನಿ, ಜೊತೆಗೆ ಅಧ್ಯಾತ್ಮ ಕೊಡ್ತೀನಿ, ಜೊತೆಗೆ ಯೋಗ ಕೊಡ್ತೀನಿ, ಒಂದು ಒಳ್ಳೆ ಜೀವನ ಕೊಡ್ತೀನಿ ಅಂತ ಬಂದಿದ್ದಾರೆ. ಇವತ್ತು ರಾಜಕೀಯ ಪಕ್ಷಕ್ಕೆ ನಿಷ್ಠೆ ಆಗಬೇಡ್ರಿ, ನಮ್ಮ ಅಧ್ಯಾತ್ಮಕ್ಕೆ ನಿಷ್ಠೆ ಆಗ್ರಿ, ನಮ್ಮ ವಿದ್ಯಾಭ್ಯಾಸ ಸಂಸ್ಥೆಗಳಿಗೆ ನಿಷ್ಠೆ ಆಗ್ರಿ. ನೀವು ಇದಕ್ಕೆ ನಿಷ್ಠೆ ಇದ್ದರೆ ಅವ್ರು ನಿಮಗೆ ನಿಷ್ಠಾವಂತರಾಗಿ ಅವರು ದುಡ್ಡನ್ನು ಯಾವ ರೀತಿ ಬರಬಹುದು ಅದಕ್ಕೊಂದು ಮಾಸ್ಟರ್ ಪ್ಲ್ಯಾನೇ ಮಾಡಿದ್ದಾರೆ ಅವರು. ಈ ದಾವಣಗೆರೆ ಡಿಸ್ಟಿಕ್ಕಲ್ಲಿ ಇಂಥ ಒಳ್ಳೆಯ ಕಾರ್ಯಕ್ರಮ ಇದುವರೆಗೂ ಯಾರು ಮಾಡಿಲ್ಲ. ನಾನು ಸುಮ್ಮನೆ ಯಾರಿಗೂ ಹೋಗಳಲ್ಲ, ನಾನು ಕಾರ್ಯಕ್ರಮಗಳೇ ಕಡಿಮೆ ಮಾಡೋದು. ದಾವಣಗೆರೆಯಲ್ಲಿ ಅತೀ ಕಡಿಮೆ ಕಾರ್ಯಕ್ರಮಕ್ಕೆ ಬರ್ತೀನಿ, ಯಾಕಂದರೆ ನನಗೆ ಕ್ವಾಲಿಟಿ ಬೇಕು, ಕ್ವಾಂಟಿಟಿ ಅಲ್ಲ. ಕುರಿಗಳು ಬೇಡ ನಮಗೆ, ಸಿಂಹ ಬೇಕು, ಹುಲಿ ಬೇಕು. ಕುರಿ ಎಲ್ಲ ಕಡೆ ಇರ್ತವೆ, ಕುರಿಗಳು ಸುಮ್ಮನೆ ಹಿಂಗೆ ಒಂದು ಕಡೆ ಹೋದರೆ ಅದರಿಂದ ಒಂದು 100 ಕುರಿ ಹೋಗ್ತವೆ. ಸಿಂಹ ಹಂಗಲ್ಲ, ಅದಕ್ಕೆ ಆ ಕುರಿ ಎಲ್ಲಿ ಹೋಗ್ತದೆ ಅದು ಯಾವ್ದು ಬೇಕು ಅದನ್ನು ತಗೊಂಡು ತಿನ್ನೋ ಅಂಥ ಶಕ್ತಿ ಇದೆ, ರಾಜ ಅದು ಅಲ್ವಾ. ಹಾಗೆ ನೀವು ಸಿಂಹ ಥರ ಇಲ್ಲಿ ಸಿಂಹ ಸ್ವಪ್ನ ಹಿಡ್ಕೊಳ್ರಿ, ಇಲ್ಲೊಂದು ಆಧ್ಯಾತ್ಮಿಕ ಶಕ್ತಿ ತೊಗೊಳ್ರಿ, ದುಡಿಬೋದು ಹೇಗೆ ಇದನ್ನೆಲ್ಲ ಮಾಡಿರಿ. ಅದೇ ರೀತಿಯಾಗಿ ಅಧ್ಯಾತ್ಮದ ಬಗ್ಗೆನೂ ನಿಮಗೆ ಹೇಳ್ತೀನಿ ಈಗ. ಯಾಕಂದರೆ ನಾನು ಬರೇ ಅಧ್ಯಾತ್ಮದ ಬಗ್ಗೆ ಹೇಳ್ತಾ ಹೋದರೆ ನಿಮಗೆ ಒಂದು ಗ್ಯಾಸಲ್ಲಿ ಆಫ್ ಮಾಡಿ ಬಂದಿದ್ನೇ ಇಲ್ಲಪ್ಪ ನಾನು ಪಲ್ಯ ಮಾಡಿ ಅಂತ ನೆನ್ಪು ಮಾಡ್ಕೊಂತೀರಿ. ಅದಕ್ಕೆ ಸ್ವಲ್ಪ ನಗಾಡಿಸ್ಕೊಂತ ಮನೆ ವಿಷಯ, ಇಲ್ಲಿ ವಿಷಯ, ಅಲ್ಲಿ ವಿಷಯ ಈ ಥರ ತೊಗೊಂಡೋಗ್ತೀನಿ. ನೇರವಾಗಿ ಮಾತಾಡಲ್ಲ ನಾನು. ಶಿವಕುಮಾರ್ ಅವರು ನೇರವಾಗಿ ಬೈದ್ಬಿಡ್ತಾರೆ, ಯಾರೂ ಬಂದೇ ಇಲ್ಲ ಇವ್ರಿಗೋಸ್ಕರ ನಾನು ಇಷ್ಟು ಮಾಡ್ತಾಯಿದ್ದೀನಿ. ಏನು ಬೇಸರ ಆಗೋ ಅವಶ್ಯಕತೆ ಇಲ್ಲ. ಇದು ಅವರಿಗೆ ಇವತ್ತಿನ ಅನುಭವ, ನನಗೆ 17 ವರ್ಷದಿಂದ ಅನುಭವ. ಆದರೆ ನನ್ನ ಅನುಭವದ ಸತ್ಯ 3 ಜನ, ಶಿವಕುಮಾರ್ ಅವರೇ, ಬರೀ 3 ಜನ ನಾವು ಸಂಘಟನೆ ಒಳಗಿದ್ದಾಗ ನಾವು ಯಾವುದೋ ಒಂದು ಪ್ರತಿಭಟನೆಗೆ ಹೋಗಿದ್ವಿ. ನಿಮಗೆ ಹಾಸ್ಯಾಸ್ಪದವಾಗಿ ಹೇಳ್ತೀನಿ, 3 ಜನ ಹೋಗಿದ್ವಿ. ಸಂಘಟನೆ ಹೊಸ್ದಾಗಿ ಸ್ಥಾಪನೆ ಆಗಿತ್ತು, ಸಂಘಟನೆ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ನಾವು 3 ಜನ ಹೋಗಿದ್ವಿ ಪ್ರತಿಭಟನೆ. ಯಾರ್ಯಾರು ಬರ್ತಾ ಇದ್ದಾರೆ? ಸಂದೀಪ್ ಜಿ ಮತ್ತು ನನ್ನ ಮಿತ್ರ ಒಬ್ಬರು ಪರಶುರಾಮ್ ಅಂತಂದೇಳಿ ಇನ್ನೊಬ್ಬರು. ಹೋದ್ವಿ ಸರ್ಕಲ್ಲಿಗೆ. ಹೋದರೆ 4-5 CRPF ಗಾಡಿಗಳಿದ್ದು. 4-5 ಅಂದರೆ ಒಂದೊಂದರೊಳಗೆ 30 ಜನ, 16 ಜನ, 20 ಜನ ಇರ್ತಾರೆ ಪೊಲೀಸ್ನವರು. ಅದಾದಮೇಲೆ 3 ಜೀಪ್ ಇತ್ತು, ಅದರಲ್ಲೂ ಪೊಲೀಸ್ನವರು ಇದ್ದರು. ಎದಕ್ಕಿದ್ದಾರೆ ರೀ ಅಂತೆ. ಆಮೇಲೆ ಒಬ್ಬ ಪೊಲೀಸ್ ಇದ್ದ. ನಾನು ಅವಾಗಿನ್ನೂ ತರುಣ, ಏನಕ್ಕೆ ಸೇರ್ಯಾರ ಸರ್ ಅಂತ ಒಬ್ರಿಗೆ ಕೇಳಿದೆ. ಇಲ್ರಿ, ನೀವು ಯಾರೋ ಸಂಘಟನೆಯವರು ಬರ್ತಾ ಇದ್ದೀರಂತಲ್ಲ, ಅದಕ್ಕೆ ಸೇರಿವಿ ಅಂದರು. ಅಂದರೆ ಅವಾಗ ಗೊತ್ತಾಯ್ತು ಹಿಂದುತ್ವಕ್ಕೆ ಇಷ್ಟು ಶಕ್ತಿ ಐತಾ. ನಾವು 3 ಜನ, ಪೊಲೀಸ್ನವ್ರು